ದೆಹಲಿಯಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಮುಂದುವರೆದಿದೆ. ಡಿಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದ ಜಮೀರ್ ಅಹಮದ್ಗೆ ಆಡಿಯೋ ಸಂಕಷ್ಟ ಎದುರಾಗಿದೆ. ಹಾಗಾದ್ರೆ ಮತ್ತೆ ಜಮೀರ್ ಸಚಿವರಾಗ್ತಾರಾ? ಮಂತ್ರಿ ಸ್ಥಾನ ನೀಡಲ್ಲ ಅಂದ್ರೆ ಮುಂದಿನ ನಡೆ ಏನು ಅನ್ನೋದನ್ನ ಹೇಳಿದ್ದಾರೆ. ನೋಡೋಣ ಬನ್ನಿ. ಅಲ್ಪಸಂಖ್ಯಾತರಂತೆಲ್ಲ ಯಾವುದನ್ನ ಸಮಾಜ ಇರಲಿ, ಜಾತಿಗೆ ಜಾತಿನೇ ವಿರೋಧ. ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ಮುಂದುವರೆದಿದೆ. ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಅಳೆದು ತೂಗಿ ಯುವ ಪಡೆ ಕಟ್ಟೋದಕ್ಕೆ ವರಿಷ್ಠರು ಪ್ಲಾನ್ ಮಾಡ್ತಾ ಇದ್ದಾರೆ. ಆದರೆ ಈ ನಡುವೆ ಡಿಕೆ ಮಂತ್ರಿಮಂಡಲದಲ್ಲಿ ಸಚಿವರಾಗದ ಬಗ್ಗೆ ಜಮೀರ್ ಅಹಮದ್ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಆಡಿಯೋ ಕಾರಣವಾಗಿ ಸಚಿವ ಸ್ಥಾನ ತಪ್ಪಿದೆ. 3ನೇ ತಾರೀಕು ಏನು ಪ್ರಮಾಣ ವಚನ ಆಯಿತು, ಜೂನ್ 3ನೇ ತಾರೀಕು ಪ್ರಮಾಣ ವಚನ ಆಗಿದ್ದು. ಜೂನ್ 3ನೇ ತಾರೀಕು ತಾನೆ, 3ನೇ ತಾರೀಕು. 2ನೇ ತಾರೀಕಿಗೆ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ದಾವಣಗೆರೆ ಸಂಬಂಧಪಟ್ಟಂಗೆ ಅದು ಆಡಿಯೋ ರಿಲೀಸ್ ಮಾಡಿದ್ರು. ಅದ್ರ ಬಗ್ಗೆ ನಾನು ಹೇಳಿಕೆನೂ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ. ಆ ಸತ್ಯಾಂಶ ಆಚೆ ಬರ್ತದೆ. ದೇವೇಗೌಡರೇ ನನಗೆ ರಾಜಕೀಯ ಗುರುಗಳು. ರಾಜಕಾರಣಿಗೆ ಒಬ್ಬ ರಾಜಕೀಯ ಗುರುಗಳು ಅಂತ ಇರ್ತಾರೆ ಯಾವತ್ತಿದ್ರು. ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ನನ್ನ ರಾಜಕೀಯ ಗುರು ದೇವೇಗೌಡರೇ. ಏನಕ್ಕಂದ್ರೆ ಇವತ್ತು ನಾನು ಮರೆಯಂಗಿಲ್ಲ. ಆ ದಲಿತ ನಾರಾಯಣ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಮಾಡಿ ಇವತ್ತು ನನ್ನ ಅನಿಸಿಕೆ 20 ಗಂಟೆ ಪ್ರಚಾರ ಮಾಡಿದ್ದಾರೆ ದೇವೇಗೌಡರು, ಸನ್ಮಾನ್ಯ ದೇವೇಗೌಡರು. ನನ್ನ ಅನಿಸಿಕೆ ಅವ್ರ ಮಕ್ಕಳು ಚುನಾವಣೆಗಳಲ್ಲಿ ಯಾವತ್ತೂ ಈ ತರ ಪ್ರಚಾರ ಮಾಡಿಲ್ಲ. 15 ದಿನ ಎಲ್ಲ ಸ್ಲಮ್ ಅಲ್ಲಿ ಬೀದಿ ಬೀದಿ ಗಲ್ಲಿ ಗಲ್ಲಿಯಲ್ಲಿ ತಿರುಗಿದ್ದಾರೆ. ಇವತ್ತು ಆ ಎಲೆಕ್ಷನ್ ಅಲ್ಲಿ ನನ್ನ ಸನ್ಮಾನ್ಯ ದೇವೇಗೌಡರು ನನ್ನ ಗೆಲ್ಸ್ಕೊಂಡು ಬಂದಿಲ್ಲ ಅಂದ್ರೆ ನಾನು ರಾಜಕೀಯದಲ್ಲಿ ಈ ಮಟ್ಟಿಗೆ ಇರ್ತಾನೆ ಇರಲಿಲ್ಲ. ನಾನು ರಾಜಕಾರಣಿಗೆ ಒಬ್ಬನೇ ಗುರು. ಯಾವ್ದಾನ ಪಕ್ಷ ಬಿಡ್ತಾ ಗುರು ಚೇಂಜ್ ಆಗ್ಬಿಡ್ತಾನ? ಗುರು ಒಂದೇ ಗುರು, ಅದು ಸನ್ಮಾನ್ಯ ದೇವೇಗೌಡರು. ಸಿದ್ದರಾಮಯ್ಯನವರು ನಮ್ಮ ನಾಯಕರು. ಸಿದ್ದರಾಮಯ್ಯವರ ಜೊತೆಗಿನ ವೈಮನಸ್ಸು ಇದಕ್ಕೆಲ್ಲಕ್ಕೂ ಇಷ್ಟೆಲ್ಲದಕ್ಕೂ ಕಾರಣ ಇಲ್ಲ. ಅದೆಲ್ಲ ಇಲ್ಲ, ಅದೆಲ್ಲ ಹೂವಾ ಸುದ್ದಿಗಳು. ನಂದು ಸಿದ್ದರಾಮಯ್ಯ ಬಗ್ಗೆ ಏನು ಮಧ್ಯದಲ್ಲಿ ಏನಿಲ್ಲ. ನಾವಿಬ್ರು ಚೆನ್ನಾಗಿದ್ದೀವಿ. ಯಾವತ್ತಿದ್ರು ನಮ್ಮ ನಾಯಕರು, ಇವತ್ತಿಲ್ಲ ಮುಂದೆನೂ ಅವರೇ ನಮ್ಮ ನಾಯಕರು. ದಿನೇ ದಿನ ಸಂಬಂಧ ಇಬ್ಬರದು ಹಳಸಿದೆ ಅನ್ನುವಂಥ ಚರ್ಚೆಗಳಿದಾವೆ. ಯಾರು ಹೇಳಿರೋದು? ಯಾರು ಚರ್ಚೆ ಮಾಡ್ತಾರೆ? ಇಂಥವ್ರಂತ ಗೊತ್ತಾಗ್ಬೇಕು ತಾನೆ. ಏನ್ ಆತರ ಏನಿಲ್ಲ. ಅವರು ಹಿಂದೆನೂ ನಮ್ಮ ನಾಯಕರಾಗಿದ್ರು, ಮುಂದೆನೂ ಅವರೇ ನಮ್ಮ ನಾಯಕರು. ಯಾವ ಕಾರಣಕ್ಕೂ ಜೆಡಿಎಸ್ಗೆ ಹೋಗಲ್ಲ. ನಾನು ಏನೀಗ ಜೆಡಿಎಸ್ ಹೋಗ್ಲಿ? ಕಾಂಗ್ರೆಸ್ ಪಕ್ಷ ನನಗೇನು ಕಡಿಮೆ ಮಾಡಿದೆ? 2017 ಬಂದಿದ್ದೀನಿ. 2018 ಸಮ್ಮಿಶ್ರ ಸರ್ಕಾರ ನಾನು ಮಂತ್ರಿ ಮಾಡಿದ್ದಾರೆ. 2023 ಮಂತ್ರಿ ಮಾಡಿದ್ದಾರೆ. 4 ಖಾತೆ ಕೊಟ್ಟಿದ್ದಾರೆ. ನಾನೇನಿಗೆ ಪಕ್ಷ ಬಿಡ್ಲಿ? ನಾನು ಪಕ್ಷ ಏನ್ ಕಡಿಮೆ ಮಾಡಿದೆ ಅಂತ? ಈಗ ಪಕ್ಷ ಏನಾದ್ರು ಒಂದು ಕಡಿಮೆ ಮಾಡ್ಬೇಕು ತಾನೆ. ನಿನ್ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ತಕ್ಷಣ ಪಕ್ಷ ಬಿಡ್ತೀರಾ ನೀವು? ಏನ್ ಕಡಿಮೆ ಮಾಡಿದೀಯ ಅಂತ? 2ನೇ ಪಟ್ಟಿಯಲ್ಲಿ ಹೆಸರು ಇರುತ್ತೆ ಎಂದು ನಿರೀಕ್ಷೆ. ಯಾರು ಕೇಳಿದ ತಕ್ಷಣ ಕೊಡ್ತೇವೆ ಅಂತ ನಾವು ನಿರೀಕ್ಷೆ ಇಟ್ಕೊಳ್ಳಂಗಿಲ್ಲ. ಪಕ್ಷ ಯಾರಿಗಾನ ಮಾಡಬೇಕಾದ್ರೆ ಸರ್ವೆ ಮಾಡ್ತಾರೆ ಹೈಕಮಾಂಡ್. ಆ ಹಿನ್ನೆಲೆಯಲ್ಲೇ ಕೊಡದ್ದು. ನನಗೆ 3 ವರ್ಷ ಮಂತ್ರಿ ಹಾಕ್ಬಿಟ್ಟಿದ್ರು. 2018 ಸಮ್ಮಿಶ್ರ ಸರ್ಕಾರದಲ್ಲೂ ಮಂತ್ರಿ ಮಾಡಿದ್ರು. ಈಗ ಮೊನ್ನೆನೂ 3 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 2ನೇ ಲಿಸ್ಟಲ್ಲಿ ಬರ್ತಾರಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನನ್ನ ಹೆಸರು ಬರ್ಬೋದಂತ. ಅಂದ್ರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ರಾಜಕೀಯದಲ್ಲಿ ಜಾತಿಯೇ ವಿರೋಧ. ಅಲ್ಪಸಂಖ್ಯಾತರಂತೆಲ್ಲ ಯಾವುದನ್ನ ಸಮಾಜ ಇರಲಿ, ಜಾತಿಗೆ ಜಾತಿನೇ ವಿರೋಧ. ರಾಜಕೀಯದಲ್ಲಿ ನೋಡಿ ನೀವು, ಅವ್ರ ಜಾತಿಯಲ್ಲಿ ಯಾರೂ ಸೇರಿಸ್ಕೊಳ್ಳಲ್ಲ. ಯಾವ್ದನ ಜಾತಿ ಇರಲಿ, ಅಲ್ಪಸಂಖ್ಯಾತರಂತೆಲ್ಲ ಬೇರೆ ಯಾವ್ದನ ಜಾತಿ ಇರಲಿ, ಆ ಜಾತಿಗೆ ಜಾತಿನೇ ವಿರೋಧ. ಅವ್ರು ಸೇರಿಸ್ಕೊಳಕ್ ಆಗಲ್ಲ ಯಾರು. ಒಟ್ಟಾರೆ ಸಂಪುಟ ವಿಸ್ತರಣೆ ಪಟ್ಟಿಯಲ್ಲಿ ಹೆಸರು ಬರುತ್ತೆ ಅಂತ ಮಾಜಿ ಸಚಿವ ಜಮೀರ್ ಅಹಮದ್ ಕಾದು ಕುಳಿತಿದ್ದಂತೂ ಸುಳ್ಳಲ್ಲ. ಈ ನಡುವೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಆಪ್ತನಿಗೆ ಖುಷಿ ನೀಡುತ್ತಾ ಕಾದು ನೋಡಬೇಕಾಗಿದೆ.